ಇದ್ದಕ್ಕಿದ್ದಂತೆ ಏನಾಯ್ತು? ವಿಮಾನಗಳು ದಿಢೀರ್ ಕ್ಯಾನ್ಸಲ್ ಆಗ್ತಿರೋದು ಏನಕ್ಕೆ? ನಿಜಕ್ಕೂ ಅಲ್ಲಿ ಆಗ್ತಿರೋದೇನು? ಇಂಡಿಗೋ ವಿಮಾನ ಕಂಪನಿಗೆ ಸಾರ್ವಜನಿಕರ ಗಿರೀಶ್ ಶಾಪ. ಬೇರೆ ಫ್ಲೈಟ್ ಟಿಕೆಟ್ ಕೇಳಿದ್ರೆ 20 ರಿಂದ 30 ಸಾವಿರ ಆಗಿದೆ. ವಧುವರ ಇಲ್ಲೇ ಕೂಡ ರಿಸೆಪ್ಷನ್ ಆಯ್ತು. ತಾಯಿಯ ಚಿಕಿತ್ಸೆ ಕೊಡಿಸಲು ಹೊರಟವರು ವಿಮಾನದ ಒಂದು ನಿಲ್ದಾಣದಲ್ಲೇ ಮಲಗಿದ್ದಾರೆ. ಜನರ ಪರದಾಟ, ಆಕ್ರೋಶ, ಆಕ್ರಂದನ ಮುಗಿಲು ಮುಟ್ಟುವಂತಾಗಿದೆ. ಜೊತೆಗೆ ಅಸಹಾಯಕತೆ ಒಂದು ಕಡೆ ಕೂಡ. ಒಂದು ವಿಮಾನ ಸಂಸ್ಥೆಯ ಎಡವಟ್ಟಿನಿಂದ ಸಾರ್ವಜನಿಕರು ಭಾರತದಾದ್ಯಂತ ಪರದಾಡುವಂತಹ ಸಿಚುವೇಶನ್ ಬಂದೋದಕ್ಕೆ. ಹೌದು, ಇಂಡಿಗೋ ವಿಮಾನ ಹಾರಾಟ ಸ್ಥಗಿತಗೊಂಡಿದ್ದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋದ್ರೆ, ಹೊಸ DGCA ನಿಯಮಗಳ ಅಡಿಯಲ್ಲಿ ಪೈಲಟ್ಗಳು ಮತ್ತು ಕ್ರೂಗಳಿಗೆ ವಾರದಲ್ಲಿ ಕಡಿಯಾದ ವಿಶ್ರಾಂತಿ ಇತ್ತು. ಜೊತೆಗೆ ರಾತ್ರಿ ಹಾರಾಟಗಳಿಗೆ ಮಿತಿಯಾಯಿತು. ಸಿಬ್ಬಂದಿ ಉಲ್ಲೇಖಿತ ಒಂದು ಸಂಖ್ಯೆಗೆ ಸರಿಯಾಗಿ ಸಿದ್ಧವಾಗಲಿಲ್ಲ ಅನ್ನೋದು ನಿಯಮ ಪಾಲನೆಗೆ ಇಂಡಿಗೋ ತನ್ನ ವೇಳಾಪಟ್ಟಿಯನ್ನ ಸರಿಹೊಂದಿಸಲು ಗಟ್ಟಿಯಾದ ಯೋಜನೆ ಇರಿಸದೇ ಇರುವುದಕ್ಕೆ ಕಾರಣವಾಯಿತು. ರೈಟ್ ಶೋಡ್ ಸಮಯದ ಮಿತಿ, ನೈಟ್ ಲ್ಯಾಂಡಿಂಗ್ ನಿಯಮ ಮುಂತಾದ ಕಾರಣಗಳಿಂದ ಏನ್ ಮಾಡ್ತು ಅಂತಂದ್ರೆ ಹಾರಾಟವನ್ನ ನಿಲ್ಲಿಸಿದ ಬೆಂಗಳೂರಲ್ಲಿ ಮಾತ್ರ 102 ವಿಮಾನ ರದ್ದಾಗಿರುವಂತದ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.